ಕೊಡಗು ಮತ್ತು ಮೈಸೂರು ಭಾಗದ ನಿರುದ್ಯೋಗಿ ವಿದ್ಯಾರ್ಥಿನಿಯರಿಗೆ ಅನುಕೂಲವಾಗುವಂತೆ ಇದೇ ತಿಂಗಳ 24ರಂದು ಪಿರಿಯಾಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮೇಳ ಆಯೋಜನೆ ಮಾಡಲಾಗಿದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ವಿ ರಾಜೇಂದ್ರ ತಿಳಿಸಿದ್ದಾರೆ. ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೈಸೂರು ಕೊಡಗು ಲೋಕಸಭಾ ಸಂಸದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ನೇತೃತ್ವ ಮತ್ತು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಈ ಉದ್ಯೋಗ ಮೇಳ ಆಯೋಜನೆ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ತಾಲೂಕಿನಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದೀವಿ. ಬರೀ ತಾಲೂಕಿನ ಜೊತೆಗೆ ಬೇರೆ ಬೇರೆ ತಾಲೂಕುಗಳಲ್ಲೂ ಅನುಕೂಲ ಪಡ್ಕೊಳ್ಳಿ, ಲಾಭ ಪಡ್ಕೊಳ್ಳಿ ಅನ್ನೋ ಒಂದು ದೃಷ್ಟಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಗ್ರಾಮೀಣ ಭಾಗದ ನಿರುದ್ಯೋಗಿ ಯುವಕ ಯುವತಿಯರು ಹೆಚ್ಚು ವಿದ್ಯಾಭ್ಯಾಸ ಮಾಡಿ ಯಾವುದೇ ಕೆಲಸ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳು ಅವರಿಗೆ ಪ್ರತಿಷ್ಠಿತ ಕಂಪನಿಗಳ ಮೂಲಕ ಕೆಲಸ ಸಿಗಬಹುದು. ಆದ್ದರಿಂದ ಈ ಕಾರ್ಯಕ್ರಮಗಳನ್ನು ಸಂಸದರು ಮಾಡ್ತಾ ಇರೋದು ಒಳ್ಳೆಯ ಕಾರ್ಯಕ್ರಮ. ಇದನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಿ ಅಂತ ತಿಳಿಸಿದ್ದಾರೆ. ಏನು ಕೇಂದ್ರ ಸರ್ಕಾರದ ಸುಮಾರು ಅನೇಕ ಯೋಜನೆಗಳಿದ್ದಾವೆ. ಅದು ಕಸ ವಿಲೇವಾರಿ ಮತ್ತು ಕಸದ ಏನು ಈಗ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು, ಇವತ್ತೆಲ್ಲ ಕಸನ ಬೇರೆ ಕಡೆ ಸಾಗಿಸಕ್ಕಂಥದ್ದು ತುಂಬ ದೊಡ್ಡ ಕಡಂತ ಸಮಸ್ಯೆ ಇರೋದು ನಮಗೆಲ್ಲ ಗೊತ್ತಿರೋ ವಿಚಾರ. ಅದ್ರ ಬಗ್ಗೆ ಯಾವುದಾದ್ರೂ ಯೂನಿಟ್ಗಳು, ಅದ್ರ ಬಗ್ಗೆ ಸ್ಕಿಲ್ ಅದು ಏನಾದ್ರು ಇದ್ದರೆ, ಅದ್ರ ಬಗ್ಗೆ ಹೆಚ್ಚು ಏನಾದರೂ ಅನುಭವ ಇರ್ತಕ್ಕಂಥದ್ದು ಇದ್ದರೆ ಅದನ್ನು ಕೂಡ ಒಂದು ಸರ್ಕಾರಿ ನಮ್ಮ ಕೇಂದ್ರ ಸರ್ಕಾರದ ಅನುದಾನದ ಅಡಿಯಲ್ಲಿ ಮಾಡುವಂಥ ವಿಚಾರವನ್ನು ಕೂಡ ಮಾಡಬೇಕು ಅಂತ ಎಲ್ಲರೂ ತಾಲೂಕು ಬಿಜೆಪಿ ಎಲ್ಲ ಮುಖಂಡರುಗಳು ಹೇಳಿ ಅವರಿಗೆ ಅದಕ್ಕೂ ಬೇಕಾದಂಥ ಸಹಾಯ ಮತ್ತು ಸಹಕಾರಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಕೂಡ. ಹಾಗಾಗಿ ತಾವು ಕೂಡ ಇದರಲ್ಲಿ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀಬೇಕು. ನಾವೆಲ್ಲರೂ ಇದ್ರ ಜೊತೆ ನಾವೆಲ್ಲ ಈಗಾಗಲೇ ಎಲ್ಲ ಕಡೆ ಬಸ್ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡ ಆರ್ಟಿ ಸತೀಶ್, ಲೋಕಪಾಲಯ್ಯ, ನಳಿನಿ, ರವಿ, ಚನ್ನಬಸವ, ದೇವೇಂದ್ರ, ವಿಶ್ವನಾಥ್ ಉಪಸ್ಥಿತರಿದ್ದರು. ಶರತ್, ಟಿವಿ ನ್ಯೂಸ್ ಕನ್ನಡ, ಪಿರಿಯಾಪಟ್ಟಣ.